ಮೇ 21ಕ್ಕೆ ಚಿಂತಾಮಣಿ ನಗರದಲ್ಲಿ ವಿಶ್ವಮಾನವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಬೃಹತ್ ಭೀಮೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಮೇ 21ಕ್ಕೆ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಿನ್ನೆಲೆಯಲ್ಲಿ ಬೃಹತ್ ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಲ್ಲ ಜಾತಿ ಸಮುದಾಯಗಳ ಸಹಕಾರದಿಂದ ಭೀಮೋತ್ಸವ 2026 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ತರಗತಿಗಳಲ್ಲಿ 80% ಅಂಕಗಳನ್ನು ಗಳಿಸಿರುವ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಗೌರವಿಸಲಿದ್ದು, ಅರ್ಹ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಆಯೋಜಕರಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವಂತೆ ದಲಿತ ಪರ ಸಂಘಟನೆಗಳ ಮುಖಂಡರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಳಲು ಸಂಪರ್ಕಿಸಬಹುದಾದ ನಂಬರ್ ಮೂರ್ತಿ ಕಾರ್ಗಿಲ್ 9483834013 ಅಥವಾ ಸಂತೋಷ್ ವಿನೋಬಾ ಕಾಲೋನಿ 8660728134. ಈ ಸಂದರ್ಭದಲ್ಲಿ ದಲಿತ ಪರ ಮತ್ತು ಅಲ್ಪಸಂಖ್ಯಾತರ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಚಿಂತಾಮಣಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದಂಥ ಒಂದು ಪ್ರತಿಮೆ ವಿಚಾರದಲ್ಲಿ ಇಡೀ ತಾಲೂಕಿನಾದ್ಯಂತ ಗೊಂದಲದ ವಾತಾವರಣವನ್ನು ಸೃಷ್ಟಿಸಿದ್ರು. ಅದು ರಾಜಕೀಯ ಪ್ರೇರಿತ ಅದು ಇದು ಅಂತ ಹೇಳ್ಬಿಟ್ಟು ಸೃಷ್ಟಿಸಿದ್ರು. ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಈ ಒಕ್ಕೂಟದ ವ್ಯವಸ್ಥೆ ಏನಿದೆ, ನಾವು ಯಾವುದು ಅದನ್ನು ಗೊಂದಲದಲ್ಲಿ ಸೃಷ್ಟಿಸಿಲ್ಲ. ಕೆಲವರು ಷಡ್ಯಂತ್ರಗಳಿಂದ ಅದು ಗೊಂದಲಕ್ಕೀಡಾಯಿತು. ಹಾಗಾಗಿ ನಾವು ಅದರ ವಿಚಾರವಾಗಿ ಮನವಿ ಮಾಡೋದೊಂದೇ, ಏನಿಲ್ಲಿರ್ತಕ್ಕಂಥ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟದ ಮುಖಾಂತರ ನಮಗೆ ನ್ಯಾಯಾಲಯದ ಆದೇಶ ಮತ್ತು ಸರ್ಕಾರದ ಆದೇಶ ಬಂದ ನಂತರ ನಾವು ರಾಜಾರೋಷವಾಗಿ ಸರ್ಕಾರದ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು ಅಥವಾ ಸರ್ಕಾರದಿಂದ ನಾವು ರಾಜಾರೋಷವಾಗಿ ಅದೇ ಸ್ಥಳದಲ್ಲಿ ಪುತ್ಥಳಿಯನ್ನು ಮರುಸ್ಥಾಪನೆ ಮಾಡ್ತೀವಿ ಹೊರತು ರಾತ್ರೋರಾತ್ರಿ ಆಗಲಿ ಅಥವಾ ಬೇರೆ ಅದನ್ನು ಗೊಂದಲ ಈಡು ಮಾಡ್ತಕ್ಕಂಥ ಕೆಲಸ ನಾವು ಮಾಡಲ್ಲ. ಇದನ್ನು ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ತೀನಿ. ಸುಮ್ಮನೆ ನಾವು ಇವಾಗ ಅಂಬೇಡ್ಕರ್ ಜಯಂತಿ ಅದ್ದೂರಿ ಮಾಡಬೇಕಾದ್ರೆ ನಾವು ಒಂದು ಪುತ್ಥಳಿನ ತರಿಸಿದ್ದೀವಿ ಮೆರವಣಿಗೆಗಾಗಿ, ಅದನ್ನು ಮತ್ತೆ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟು ಪೊಲೀಸರು ಅದನ್ನು ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಕೈ ಬಿಡಬೇಕು. ನಾವು ಯಾವತ್ತೂ ಸಹ ರಾತ್ರೋರಾತ್ರಿ ಆಗಲಿ ಅಥವಾ ಕಾನೂನು ಬಾಹಿರವಾಗಿ ಒಬ್ಬ ರಾಷ್ಟ್ರ ನಾಯಕನಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾವು ಯಾವತ್ತೂ ಅದನ್ನು ಪ್ರತಿಷ್ಠಾಪನೆ ಮಾಡಲ್ಲ. ನಾವೇನಿದ್ರು ಕಾನೂನುಬದ್ಧವಾಗಿ ಹಗಲಲ್ಲೇ ರಾಜಾರೋಷವಾಗಿ ಜಿಲ್ಲಾಡಳಿತದ ಸಮ್ಮುಖದಲ್ಲೇ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಅದರಿಂದ ಪೊಲೀಸ್ ಅವರು ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಅದಕ್ಕೆ ಗೊಂದಲಕ್ಕೀಡಾಗಿ ಸುಮ್ಮನೆ ನಮ್ಮ ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿ ಮಾಡಬಾರ್ದಂತ ಪೊಲೀಸರನ್ನು ಸಹ ಮನವಿ ಮಾಡ್ತೀನಿ. ಹಾಗಾಗಿ ಏನು ಇವತ್ತು ನಾವು ತಿಂಗಳು ಅಂದರೆ ಮೇ 21ನೇ ತಾರೀಕು ಗುರುವಾರದಂದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಸ್ವಾಗತ ಸಮಿತಿ ಇರ್ಬೋದು ಅಥವಾ ಪ್ರಚಾರ ಸಮಿತಿ ಇರ್ಬೋದು, ಹಣಕಾಸಿನ ಸಂಸ್ಥೆ ಇರ್ಬೋದು ಅಥವಾ ವರ್ಕಿಂಗ್ ಕಮಿಟಿ ಅಂತ ಏನು ಮಾಡಿದ್ವಿ, ಕಾರ್ಯನಿರ್ವಾಹಕ ಕಮಿಟಿ, ಈ 4 ಸಮಿತಿಗಳು ಇವತ್ತಿಂದ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿ ಪ್ರತಿ ಹಳ್ಳಿಯಲ್ಲೂ ಹೋಗಿ ಆ ಸಮುದಾಯಗಳಿಗೆ ವಿಚಾರವನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈ ಪಾಂಪ್ಲೆಟ್ ಅನ್ನು ಕೊಟ್ಟು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಏನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಮೇ 21ನೇ ತಾರೀಕು ನಡೀತಕ್ಕಂಥ ಭೀಮೋತ್ಸವ 26ರ ಕರಪತ್ರ ಏನಿದೆ, ಈ ಕರಪತ್ರ ಈ ಕರಪತ್ರ ಎತ್ಕೊಂಡು 4 ಸಮಿತಿಗಳು ಇವತ್ತೇ ಕಾರ್ಯ ಪ್ರವೃತ್ತರಾಗ್ತಾರೆ. ಇದಾದ ಮೇಲೆ ನಾವು ಮೇ 21ನೇ ತಾರೀಕು ಸುಮಾರು ಒಂದು 5,000 ಜನ ಸೇರಿ ಮತ್ತು ಪ್ರತಿ ಪಂಚಾಯಿತಿಯಿಂದ ಒಂದೊಂದು ಪಲ್ಲಕ್ಕಿನ ಮತ್ತೆ ಡೊಳ್ಳು ಕುಣಿತ ಇರ್ಬೋದು, ಏನು ವಾದ್ಯಗೋಷ್ಠಿಗಳಿರ್ತಕ್ಕಂಥ ಏನು ಕಲಾಮಂಡಳಿ ಇದೆ, ಇವನ್ನೆಲ್ಲ ಬಹಳ ಅದ್ದೂರಿಯಿಂದ ಮಾಡಬೇಕಂತ ನಾವು ಚಿಂತನೆ ಮಾಡಿದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮದವರು
ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ತಾ ನನ್ನ ಮಾತನ್ನು अस्सलाम वालेकुम। मैं आज के दिन क्या बोलना चाहता हूँ बोलो तो हमारे बाबा साहेब अम्बेडकर उन्होंने जो संविधान लिखे वो संविधान के वजह से आज हम इधर हैं। अगर वो संविधान में हमारा हक नहीं लिखते तो हम मुसलमानों को और SC/ST भाइयों को किसी भी वो इधर रहने में बहुत सारी तकलीफ देते हैं। और हमारे बाबा साहेब अम्बेडकर का 135वां सालगिरह मनाया जा रहा है 20 को 1 तारीख 5वें महीने में। तो मैं सारे मुसलमानों को मैं इस प्रेस मीट के थ्रू बोल रहा हूँ, ज़्यादा से ज़्यादा इसमें शामिल हो और इस प्रोग्राम को सक्सेस करें। ಕುಂಬಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು. ಇವತ್ತು ದಿವಸ ನಾವು ಇಲ್ಲಿ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ಸಮುದಾಯದ ಮುಖಂಡರೇ, ಮಾಧ್ಯಮ ಮಿತ್ರರೇ, ಇವತ್ತು ನಾವೇನು ತೀರ್ಮಾನ ತಗೊಂಡಿದ್ದೀವೋ 2-3 ಪೂರ್ವ ಸಭೆ ಮಾಡಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ತಾಲೂಕಿನಾದ್ಯಂತ ಆಚರಣೆ ಮಾಡಬೇಕು. ಅವರ ಸಂದೇಶಗಳನ್ನು ನಾವು ಸಮಾಜಕ್ಕೆ ಕೊಡಬೇಕು. ಅವರ ಸಿದ್ಧಾಂತಗಳನ್ನು ನಮ್ಮ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತೇಳಿ ನಾವೇನು 3 ಸಭೆಗಳನ್ನು ಮಾಡಿದ್ದೀವೋ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಬರೋ ತಿಂಗಳು 21ನೇ ತಾರೀಕು ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಬರೀ SC/ST ಅಂದಿರ ಕೂಡ ಎಲ್ಲ ವರ್ಗದ ಜನಾಂಗದವರನ್ನು ನಾವು ಒಗ್ಗೂಡಿಸ್ಕೊಂಡು ಈ ಒಂದು ಜಯಂತಿಗೆ ಬರಮಾಡ್ಕೊಳ್ಬೇಕಾಗ್ತದೆ. ಮತ್ತು ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಎಲ್ಲ ಜನಾಂಗದವರು ಸೇರಿ ಒಂದೊಂದು ಪಲ್ಲಕ್ಕಿಯನ್ನು ಕರ್ಕೊಂಡ್ಬರ್ಬೇಕು ಅಂತ ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಎಲ್ಲ ಒಂದು ವರ್ಗದವರು, ಅಹಿಂದ ವರ್ಗ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ, ದಲಿತ, ಈ 3 ಜನಾಂಗದವರು 3 ವರ್ಗಗಳಲ್ಲೂ ಕೂಡ ನಾವು ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಅವರ ಕಾನೂನಿನಲ್ಲಿ, ಅವರ ಸಂವಿಧಾನದಲ್ಲಿ ನಾವೊಂದು ಈ ಒಂದು ಉನ್ನತ ಮಟ್ಟಕ್ಕೆ ಇಲ್ಲ ಸಮಾಜದಲ್ಲಿ ಗೌರವದಿಂದ ಬದುಕೋದಕ್ಕೆ ನಮಗೆ ಕಾನೂನಿನಲ್ಲಿ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನು ನೆನೆದು ಅವರ ಒಂದು ಜಯಂತಿ ಮಾಡ್ತಾ ಇರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಂಡು ಈ ಒಂದು ಸಭೆಗೆ ನಮ್ಮನ್ನು ಸಹ ಆಹ್ವಾನಿಸಿ, ನಾವು ಸಣ್ಣ ಸಮುದಾಯ ಆದರೂ ಕೂಡ ನಮ್ಮನ್ನು ಆಹ್ವಾನಿಸಿ ನಮಗೆ ಈ ಒಂದು ಗೌರವನ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಮುದಾಯದ ಮುಖಂಡರಿಗೆ ವಂದಿಸಿ ನಾನು 2 ಮಾತು ಮುಗಿಸಿದಂಥ ಹಾಗೂ ಪ್ರತಿಯೊಂದು ಜೀವಿಗೂ ಅನ್ವಯವಾಗುವ ರೀತಿಯಲ್ಲಿ ಸಂವಿಧಾನವನ್ನು ಕೊಟ್ಟು ನಾವೆಲ್ಲರೂ ಬದುಕು ಬಾಳಲು ನಮಗೆ ದಾರಿದೀಪ ಮಾಡಿಕೊಟ್ಟಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ನಮ್ಮೆಲ್ಲ ಒಕ್ಕೂಟ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಆದ್ದರಿಂದ ಬಂಧುಗಳೇ, ಎಲ್ಲ ನನ್ನ ಶ್ರದ್ಧೆಯ ತಾಯಂದಿರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ವಿಶ್ವಜ್ಞಾನಿ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಚಿಂತಾಮಣಿ ನಗರದ ಚಿಂತಾಮಣಿ ತಾಲೂಕಿನಾದ್ಯಂತ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ, ಎಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ, ಎಲ್ಲ ಜಾತಿ ಸಂಘಟನೆಗಳನ್ನು ಒಳಗೊಂಡಂತೆ ಇವತ್ತು ಪಕ್ಷಾತೀತವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವ 2026 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಜನಾಂಗದ ವಿದ್ಯಾರ್ಥಿನಿಯರು 80% ಮೇಲೆ ಇರ್ತಕ್ಕಂಥ ಎಲ್ಲ ಏನು ಅಂಕ ಗಳಿಸಿರ್ತಕ್ಕಂಥ PUC ಆಗ್ಬೋದು, SLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ತಾವೆಲ್ಲರೂ ತಮ್ಮ ಮಕ್ಕಳ ಪಟ್ಟಿಯನ್ನು ನಮ್ಮ ಒಕ್ಕೂಟದ ಈ ಭೀಮೋತ್ಸವ 2026 ಕಾರ್ಯಕ್ರಮದ ಆಯೋಜಕರಿಗೆ ನೀವು ಪಟ್ಟಿಯನ್ನು ಆದಷ್ಟು ಬೇಗ ಕೊಡಬೇಕು. ಮತ್ತು ಎಲ್ಲರೂ ಸಹ ಈ ತಾಲೂಕಿನ ಎಲ್ಲ ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ
ದಲಿತರು ಪ್ರತಿಯೊಬ್ಬರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮಾ ವಂದನೆಗಳನ್ನು ಹೇಳ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಏನು ಮೇ 21ನೇ ತಾರೀಕು ನಮ್ಮ ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿರ್ತಕ್ಕಂತಹ ಒಂದು ಭೀಮೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ದಲಿತ ಸಂಘಟನೆಯ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಆ ಮುಖೇನ ಈಗಾಗಲೇ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ತಿಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ದಲಿತ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಎಲ್ಲ ನನ್ನ ಅಂಬೇಡ್ಕರ್ನ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕಾಗತ್ತೆ. ಭಾಗವಹಿಸೋದ್ರ ಜೊತೆಗೆ ನಾವು ವಿಶೇಷವಾಗಿ ಈ ಒಂದು ಭೀಮೋತ್ಸವದಲ್ಲಿ ಅಂಬೇಡ್ಕರ್ ಅವರ ಒಂದು ಆಶಯ ಏನಿದೆ, ಏನು ವಿದ್ಯೆಯನ್ನು ದಾರಿ ಮಾಡಬೇಕು, ಆ ದಾರಿಯ ಮೂಲಕ ಸಮಾಜದ ಏಳಿಗೆಯನ್ನು ನಾನು ನೋಡಬೇಕು ಅನ್ನುವಂಥ ಒಂದು ಏನು ಕನಸನ್ನು ಕಟ್ಕೊಂಡಿದ್ರು, ಆ ಕನಸನ್ನು ನಾವು ಭೀಮ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನನಸು ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಒಂದು ಪಣವನ್ನು ತೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಏನು 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು PUC ಮತ್ತು SSLC ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ. ಒಂದು 75% ಮೇಲೆ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಭೀಮೋತ್ಸವದಲ್ಲಿ ನಾವು ಅವರನ್ನು ಸನ್ಮಾನಿಸುವ ಮತ್ತು ಒಂದು ಕಿರುಕಾಣಿಕೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ನಾವು ಪ್ರಚಾರ ಸಮಿತಿ ಹಳ್ಳಿಗಳಿಗೆ ಹೋಗ್ತೀವಿ, ಆ ಸಂದರ್ಭದಲ್ಲಿ ನಮಗೆ ಆ ವಿಚಾರವನ್ನು ತಿಳಿಸುವುದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮೂರ್ತಿ ಕಾರ್ಗಿಲ್ ಇವರ ಮೊಬೈಲ್ನ ಸಂಖ್ಯೆ 9483834013. ಇದರ ಜೊತೆಗೆ ಸಂತೋಷ್ ಅವರು ವಿನೋಬಾ ಕಾಲೋನಿಯಿಂದ 8660728134 ಈ ಸಂಖ್ಯೆಗಳಿಗೆ, ಈ ಮೊಬೈಲ್ ಸಂಖ್ಯೆಗೆ ನೀವು ಹೆಸರನ್ನ ನೋಂದಾಯಿಸಿಕೊಳ್ಳೋದ್ರ ಜೊತೆಗೆ ನೀವು ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳನ್ನು ಕುಟುಂಬ ಸಮೇತ ಬಂದು ಆ ಒಂದು ಅದ್ದೂರಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ